ಸೂರಿಗಳಾಗಿರ್ತಕ್ಕಂಥ ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ಏನು ಪ್ರವಾಸಿಗಂತೇಳಿ ಅಂತ ನಮ್ಮ ಹಿಂದೂ ಕಾರ್ಯಕರ್ತರು ಏನು ಹೋಗಿದ್ರು, ಅವರ ಮೇಲೆ ನಮ್ಮ ಯೋಧರ ಬಟ್ಟೆಗಳನ್ನು ಸಮವಸ್ತ್ರಗಳನ್ನು ಹಾಕ್ಕೊಂಡು ಆ ವೇಷದಲ್ಲಿ ಬಂದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಗುಂಡನ್ನು ಹೊಡೆದು ಸಾವನ್ನು ಪಟ್ಟಿರ್ತಾರೆ. ಅಂಥ ಒಂದು ಉಗ್ರವಾಗಿರ್ತಕ್ಕಂಥ ಆ ಒಂದು ಹೀನ ಕೃತ್ಯವನ್ನು ಎಸಗಿರ್ತಕ್ಕಂಥ ಭಯೋತ್ಪಾದಕರಿಗೆ ಹುಟ್ಟನ್ನು ಅಡಗಿಸಬೇಕು ಅಂತ ತಿಳ್ಕೊಂಡು ಈಗಾಗಲೇ ದೇಶದಲ್ಲಿ ಬಹಳಷ್ಟು ಎಲ್ಲ ಜನರ ಕೂಗಾಗಿದೆ. ಅದರ ಪ್ರಕಾರವಾಗಿ ಈಗಾಗಲೇ ಅವರ ಹುಟ್ಟನ್ನು ಅಡಗಿಸ್ಲಿಕ್ಕೆ ಬಹಳ ಸನ್ನದ್ಧವಾಗಿ ಕೇಂದ್ರ ಸರ್ಕಾರ ಈಗಾಗಲೇ ನಿಂತ್ಕೊಂಡಿದೆ. ಅಷ್ಟೇ ಅಲ್ಲ, ಪಾಪ ಅವ್ರು ಏನು ಮಳೆದು ಹೋಗಿರ್ತಕ್ಕಂಥವ್ರು ಏನಿದಾರಲ್ಲ, ಭಾಳ ಆ ದೃಶ್ಯಗಳನ್ನು ನೋಡಿದರೆ ಮನೆ ಕಲ್ಪುವಂಥ ದೃಶ್ಯ ಅದು. ಒಬ್ಬ ಎನ್ಕೌಂಟರ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪುಷ್ಪಾವತಿ ಬಂದು ಹೇಳ್ತಾಳ, ಗಂಡನ ಸತ್ತ ಮೇಲೆ ನಮ್ಮನ್ನು ಕೂಡ ನನ್ನ ಮಗನ ಕೂಡ ನೀವು ಎನ್ಕೌಂಟರ್ ಮಾಡ್ರಿ ಅಂತ ಹೇಳಿದಾಗ, ಇಲ್ಲ ನಿನ್ನ ಮೋದಿಗೋಸ್ಕರ ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿ ಅಂತ ನೀನು ಬಿಡ್ತೇವೆ, ಇನ್ನು ಮಾಡಲ್ಲ ಅಂತ ತಿಳ್ಕೊಂಡು ಆ ಗಂಡನ್ನ ತನ್ನ ಎದುರಿಗಿನ ಶೂಟ್ ಔಟ್ ಮಾಡ್ತಾರ. ಅಷ್ಟೇ ಅಲ್ಲ, ನೌಕಾಪಡೆ ಒಬ್ಬ ಯೋಧ ಕೇವಲ 6 ದಿನ ಆಗಿತ್ತು ಅವನು ಮದುವೆ ಆಗಿ, ಅವರ ಹನಿಮೂನ್ ಅಂತ ತಿಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವನನ್ನು ಕೂಡ ಎನ್ಕೌಂಟರ್ ಮಾಡಿರ್ತಕ್ಕಂಥ ಹೀನ ಕೃತ್ಯಕ್ಕೆ ಎಸಗಿರ್ತಕ್ಕಂಥ ಇದೊಂದು ದೊಡ್ಡ ಒಂದು ಆಘಾತವನ್ನು ನಮ್ಮ ದೇಶದಲ್ಲಿ ತಂದಿದೆ. ಇದು ಇಂಥದ್ದು ಮತ್ತೊಮ್ಮೆ ಮಳಗಿಸಬಾರ್ದು. ಈ ಭಯೋತ್ಪಾದಕ ಸಂಘಟನೆ ಅಂತಕ್ಕಂಥದ್ದು ಈ ದೇಶದಲ್ಲಿ ಏನಿದೆ, ಇದನ್ನು ಬೇರೆ ಸಮೇತವಾಗಿ ಕಿತ್ತೊಗೆಯವರೆಗೂ ನಮ್ಗೆ ಯಾರಿಗೂ ಕೂಡ ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ. ಯಾಕಂದರೆ ಈ ಇಸ್ಲಾಮಿಕ್ ಸಂಘಟನೆಗಳೇ ಭಯೋತ್ಪಾದಕ ಸಂಘಟನೆಗಳಾಗಿ ಮಾರ್ಪಡ್ತಾ ಇದ್ದಾವೆ. ಕಾಶ್ಮೀರದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮುಸ್ಲಿಮರೇ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರನ್ನು ಅಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಹೀನ ಕೃತ್ಯಗಳನ್ನು ಎಸಗಲಿಕ್ಕೆ ಮೂಲ ಕಾರಣೀಭೂತರಾಗಿದ್ದಾರೆ ಇಸ್ಲಾಮಿಕ್ ಸಂಘಟನೆಗಳು. ನಾನು ಎಲ್ಲರೂ ಕೂಡ ಭಯೋತ್ಪಾದಕರು ಅಂತ ಹೇಳಲ್ಲ, ಆದರೆ ಭಯೋತ್ಪಾದಕರು ಎಲ್ಲರೂ ಕೂಡ ಅವರೇ ಆಗಿರೋದ್ರಿಂದ ಅದನ್ನು ಬೇರೆ ಸಮೇತವಾಗಿ ಎಸಿಬೇಕು. ನಮ್ಮ ಭಾರತದಲ್ಲಿ ಭಯೋತ್ಪಾದಕತೆ ಅಂತಕ್ಕಂಥದ್ದು ಇರಬಾರ್ದು ಅಂತೇಳಿ ಇವತ್ತಿನ ದಿನ ಮೋದಿಜಿಯವರು ಕೂಡ ಬಿಹಾರದಲ್ಲಿ ಶಪಥವನ್ನು ಮಾಡಿದ್ದಾರೆ, ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಯಾವುದೇ ಕಾಲಕ್ಕೂ ಇನ್ನು ಮುಂದೆ ಭಾರತದಲ್ಲಿ ಭಯೋತ್ಪಾದಕತೆ ಸಂಘಟನೆ ಅಂತಕ್ಕಂಥದ್ದು ಇರಬಾರ್ದು, ಅದನ್ನು ಬೇರೆ ಸಮೇತವಾಗಿ ಕಿತ್ತುವವರಿಗೂ ಕೂಡ ನಾನು ಸುಮ್ಮನೆ ಇರೋಲ್ಲ. ಅವ್ರನ್ನ ಹುಡುಕಿ ಪಾತಾಳದಲ್ಲಿ ಇದ್ರೂ ಕೂಡ ಅವ್ರನ್ನ ಹಿಡ್ಕೊಂಡು ಬಂದು ಅವ್ರನ್ನ ಕೊಲೆ ಮಾಡಿ ಆ ಸಂಘಟನೆಗಳನ್ನು ನಿರ್ಮೂಲನೆ ಮಾಡ್ತೀವಿ. ಭಯೋತ್ಪಾದಕತೆ ಅಂತಕ್ಕಂಥದ್ದು ಈ ದೇಶದಲ್ಲಿ ಇರಬಾರ್ದು ಅಂತಕ್ಕಂಥದನ್ನ ಒಂದು ಸಂದೇಶವನ್ನು ಕೂಡ ಜನರಿಗೆ ನೀಡಿದ್ದಾರೆ. ಆ ಒಂದು ಧೈರ್ಯದಿಂದ ನೀವು ಕೂಡ ಎಲ್ಲರೂ ಕೂಡ ಸಾಗೋಣ. ಆದರೆ ಇಂಥ ಘಟನೆಗಳು ಮರುಕಳಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಾತ್ರ, ನಮ್ಮ ಹಿಂದೂಗಳ ಪಾತ್ರನೂ ಕೂಡ ಬಹಳಷ್ಟು ಮುಖ್ಯವಾಗಿದೆ. ಯಾಕೆಂದರೆ ನಮ್ಮ ಭಾಗಗಳಲ್ಲೇ ಅನೇಕ ಹಿಂಸಾತ್ಮಕವಾಗಿರ್ತಕ್ಕಂಥ ಘಟನೆಗಳು, ಹಿಂಸಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳು, ದೇಶದ್ರೋಹಿ ಚಟುವಟಿಕೆಗಳು ಇದಾವೆ. ಇವತ್ತು ನೋಡ್ರಿ, ಇವತ್ತು ಇಲ್ಲೇ ನಮ್ಮ ತಾಲೂಕಿನಲ್ಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಕಮೆಂಟ್ ಮಾಡ್ತಾನೆ. ಏನಂತೇಳಿ ಕಮೆಂಟ್ ಮಾಡ್ತಾನಂದ್ರೆ, RSSನ ಸಂಘಟಕರೇ ಭಯೋತ್ಪಾದಕವನ್ನು ಹುಟ್ಟಾಕ್ತಾ ಇದ್ದಾರ, ಅವರೇ ನಿನ್ನೆ ಪ್ರಚೋದನೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಸಂಘಟನೆಯನ್ನ ಆ ಒಬ್ಬ ವ್ಯಕ್ತಿ ಪ್ರಚೋದನಕಾರವಾಗಿ ಒಂದು ಸ್ಟೇಟಸ್ ಅನ್ನ ಇಟ್ಟಿದ್ದಾನ. ಅವ್ನಿಗೆ ಈಗಾಗಲೇ ನಾವು ಸ್ಟೇಷನ್ಗೆ ಭೇಟಿಯಾಗಿ ಅವ್ರ CBI ಅವ್ರಿಗೂ ಕೂಡ ಹೇಳಿ ಅವನ್ನ ಕರೆಸಿ ಅವ್ನ ವಾರ್ ಮಾಡ್ಬೇಕಂತ ಹೇಳಿದ್ದೀವಿ. ಅದಕ್ಕೆ ಇಂಥ ಘಟನೆಗಳು ಆಗಬಾರ್ದು ಅಂತ ತಿಳ್ಕೊಂಡು ಏನು ಮಡಿದಿರ್ತಕ್ಕಂಥ ನಮ್ಮ ಯುವಕರು, ನಮ್ಮ ಹಿಂದೂ ಬಾಂಧವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡೋದರ ಜೊತೆಗೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಹೇಗಿದೆ ಅಂದರೆ,
ನಾವು ಯಾವುದು ಜಾತಿಯನ್ನು ಕೇಳಿಲ್ಲ, ಯಾವ ಊರು ಅಂತ ಕೇಳಿಲ್ಲ. ಅವ ನಿನ್ನ ಧರ್ಮ ಯಾವುದಂತ ಕೇಳಿದಾಗ ಹಿಂದೂ ಧರ್ಮ ಅಂತೇಳಿ ಅಂದಾಗ ಎನ್ಕೌಂಟರ್ ಮಾಡಿದಾರ. ಪಕ್ಕದಲ್ಲಿ ಒಬ್ಬ ಮುಸ್ಲಿಂ ಇರ್ತಕ್ಕಂಥ ವ್ಯಕ್ತಿ ಇದ್ರೆ ಅವನು ಎನ್ಕೌಂಟರ್ ಮಾಡಿಲ್ಲ. ಎಷ್ಟು ಹೀನ ಕೃತ್ಯಕ್ಕೆ ಅವ್ರು ಇಳಿದಿದಾರ. ಆದರೂ ಅವ್ರಿಗೆ ಸಂಶಯ ಬಂದ್ರೆ ಬಟ್ಟೆ ಬಿಚ್ಚಿ ಅವರನ್ನ ಮರ್ಮಾಂಗಗಳನ್ನ ನೋಡಿ ಆಮೇಲೆ ಎನ್ಕೌಂಟರ್ ಮಾಡಿರ್ತಕ್ಕಂಥದ್ದು ಕೂಡ ಮೊನ್ನಿಂದ ನಡೆದಿರ್ತಕ್ಕಂಥ ಘಟನೆ ಆಗಿದೆ. ಇದು ಇಂಥ ಘಟನೆಗಳನ್ನ ಬಹಳ ಖೇದಕರವಾಗಿರ್ತಕ್ಕಂಥದ್ದು, ನಾವೆಲ್ಲರೂ ತಲೆದಗ್ಗಿಸುವಂತಹ ಘಟನೆ ಇದು. ಇಂಥದ್ದು ಭಾರತದಲ್ಲಿ ಮರುಕಳಿಸಬಾರ್ದು ಅಂತೇಳಿ ಆ ಭಾರತ ಮಾತೆಯಲ್ಲಿ ಬೇಡ್ಕೊಂಡ ನಾವೆಲ್ಲರೂ ಕೂಡ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನ ಕೊಟ್ಟು ಅವರ ಮಡಿದಿರ್ತಕ್ಕಂಥ ಅವರು ಮಡಿದಿದ್ದಾರ ಅವರ ಕುಟುಂಬಗಳಿಗೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂಥೇಳಿ ಆ ಭಗವಂತನಲ್ಲಿ ನೀವು ಕೂಡ ಪ್ರಾರ್ಥನೆ ಮಾಡಿ ಅವರಿಗೆ 1 ನಿಮಿಷ ನಾವು ಮೌನ ಆಚರಣೆಯನ್ನು ಮಾಡೋಣ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ.